ಬಹುಮತದ ಹೊಸ್ತಿಲಿಗೆ ಕಾಂಗ್ರೆಸ್ ಮೇಲ್ಮನೆ, ಹೊರಟ್ಟಿ ಸ್ಥಾನಕ್ಕೆ ಸಚಿವ ಬೋಸರಾಜು. ಇಬ್ಬರ ಪೈಕಿ ಒಬ್ಬರಿಗೆ ಹುದ್ದೆ ದೊರೆಯಬಹುದಾದ ಸಾಧ್ಯತೆ ಅನ್ನೋದು ಇದೆ. 4 ನಾಮನಿರ್ದೇಶನದೊಂದಿಗೆ ಮೇಲ್ಮನೆಯಲ್ಲಿ ಕಾಂಗ್ರೆಸ್ ಪಕ್ಷ ಪೂರ್ಣ ಬಹುಮತದ ಹೊಸ್ತಿಲಿಗೆ ಬಂದ ಬೆನ್ನಲ್ಲೇ ಸಭಾಪತಿ ಸ್ಥಾನ ಹಿರಿಯ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಅಥವಾ ಹಾಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಪೈಕಿ ಒಬ್ಬರಿಗೆ ಒಲಿಯುವಂತ ಸಾಧ್ಯತೆ ಇದೆ ಅಂತ ಕಾಂಗ್ರೆಸ್ ಮೂಲಗಳು ಹೇಳಿದೆ. ಮುಂಬರುವ ದಿನಗಳಲ್ಲಿ ನಡೆಯಲಿರುವಂತಹ ಸಂಪುಟ ಪುನಾರಚನೆ ಆಧರಿಸಿ ಸಭಾಪತಿ ಸ್ಥಾನಕ್ಕೆ ಈ ಇಬ್ಬರ ಪೈಕಿ ಒಬ್ಬರ ಆಯ್ಕೆಯಾಗುವಂತ ಸಾಧ್ಯತೆಗಳೇ ಹೆಚ್ಚು ಅಂತ ಉನ್ನತ ಮೂಲಗಳು ತಿಳಿಸಿದೆ. ಮೇಲ್ಮನೆಗೆ 4 ನಾಮನಿರ್ದೇಶನದೊಂದಿಗೆ ಸದನದಲ್ಲಿ ಕಾಂಗ್ರೆಸ್ ಬಲ 37ಕ್ಕೆ ಏರಿಕೆ ಆಗಿರುವಂಥದ್ದು. 75 ಸದಸ್ಯ ಬಲದ ಸದನದಲ್ಲಿ ಸಭಾಪತಿ ಹೊರಟ್ಟಿ ಮತ ಸೇರಿದ್ರೆ ಬಿಜೆಪಿ ಜೆಡಿಎಸ್ ಕೂಟದ ಬಲ 37ಕ್ಕೆ. ಹೀಗಾಗಿ ಏಕಾಂಗಿ ಪಕ್ಷೇತರ ಮತ ಮಹತ್ವದ್ದು. ಪಕ್ಷೇತರ ಸದಸ್ಯ ಲಖನ್ ಜಾರಕಿಹೊಳಿ ಮತ ಆಡಳಿತ ಪಕ್ಷಕ್ಕೆ ಸಿಗುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಕಾಂಗ್ರೆಸ್ಗೆ ಸಭಾಪತಿ ಸ್ಥಾನದ ಅವಕಾಶ ಅನ್ನೋದು ಖಚಿತ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೊ ಕಾಂಗ್ರೆಸ್ನವರು ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಏನಾಗುತ್ತೆ, ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ.